ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತಾವ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ನೋಡಿ. ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಸರ್ಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಾಕತ್ತಿಲ್ಲ. ಹೀಗಾಗಿ 19ನೇ ತಾರೀಕು ಕೊನೆ ಮಾಡಬೇಕು, ಇಲ್ಲ 18ನೇ ತಾರೀಕು ಮುಗಿಸ್ಬೇಕನ್ನುವಂಥ ಹುನ್ನಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಮಾದಿಗರ ಪರವಾಗಿ ಧಿಕ್ಕಾರ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇವತ್ತು ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ, ರಾಜ್ಯದ ನಾಯಕರುಗಳ ಒಂದು ಆದೇಶ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ 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 ಬಹುಶಃ ನನ್ನ ವಯಸ್ಸೇ ಮುಗಿದೋಯ್ತು. ಈಗ 64 ವಯಸ್ಸು ಮುಗಿದೋಯ್ತು ನಂದೀಗ. ಬರ್ತಕ್ಕಂಥ ಪೀಳಿಗೆಗಳ ನಮ್ಮ ಉತ್ತರ ಬೇಕಾಗಿದೆ. ಅಲ್ಲ ನಾಯಕರೇ, ನೀವು 30 ವರ್ಷ ಹೋರಾಟ ಮಾಡಿದ್ರಿ, ಅದ್ರ ಪ್ರತಿಫಲ ಏನಾಯ್ತು ಸಮಾಜಕ್ಕಂತಕ್ಕಂಥ ಪ್ರಶ್ನೆ ಇವತ್ತು ಉದ್ಭವಿಸ್ತಾ ಇದೆ. ಹೀಗಾಗಿ ನಾವು ಬಹಳ ನೊಂದು ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಮಾತುಗಳನ್ನು ಇವತ್ತು ಆಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬಂಧುಗಳೇ, ನಾವು ಹೋರಾಟ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, ನನ್ನ ಜೊತೆ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕರು ಕೂಡ ಗೊತ್ತಿದೆ. ಒಂದು ಸಂದರ್ಭ ಬಂದಿತ್ತು, ನಾವು ಪಾದಯಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಯಾರು ಊಟ ಹಾಕೋರು ದಿಕ್ಕಿರಲಿಲ್ಲ. ರಾಯಚೂರು ಜಿಲ್ಲೆ ಆಗಿರ್ಬೋದು, ಬಿಜಾಪುರ ಜಿಲ್ಲೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಇನ್ನು ಅನೇಕ ಜಿಲ್ಲೆಗಳಲ್ಲಿ ನಮ್ಮ ಊಟ ಹಾಕೋಕೆ ಯಾರು ದಿಕ್ಕಿರಲಿಲ್ಲ. ಆದ್ರೆ ನಾವ್ಯಾರು ಎದಿಗುಂದಿಲ್ಲ. ಅದ್ರ ಒಂದು ನಿರ್ಧಾರ ಮಾಡಿದೆವು ನಾವೆಲ್ಲ. ನಮ್ಮ ಸಮುದಾಯದವರ ಹತ್ರ ಹೋಗಿ ನಾವು ಊಟದ ಭಿಕ್ಷಾಟನೆ ಮಾಡಮ್ರಿ ಅಂದು ಭಿಕ್ಷಾಟನೆ ಮಾಡಿ ಇರ್ತಕ್ಕಂಥ ಎಲ್ಲ ನಾಯಕರು ಊಟ ಮಾಡಿಸತಕ್ಕಂಥದ್ದು. ಸಿಎಂ ಅವ್ರು ಮಾಡ್ತಾ ಇರೋದೆಲ್ಲ ಆರೋಪ ಸುಳ್ಳು. ವಿಜೇಂದ್ರ ಅವರು ಯಾವುದೇ ರೀತಿಯಾದಂತಹ ಅವರೇ ಮಾತಾಡಿದ್ದಾರೆ, ಅದರ ಮೇಲೆ ಮಾತಾಡಿದ್ದಾರೆ. ಸಿಬಿಐ ಕೊಟ್ಟರೆ ಎಲ್ಲ ಕೂಡ ಕಾಂಗ್ರೆಸ್ ಸಿಬಿಐ ಮಾಡಲಿ, ಕೇಂದ್ರ ಸರ್ಕಾರ ಈಗ ನೀವು ಮಾಧ್ಯಮದವರು ವಾಯ್ಸು ಅವ್ರದ ಇಲ್ವಾ ಅನ್ನೋದು ಫಸ್ಟ್ ನೀವು ತೀರ್ಮಾನಿಸ್ತೀವಿ. ನಿಮ್ಮ ತೀರ್ಮಾನಿಸಿಗೆಲ್ಲ ಗೊತ್ತಾಗ್ತಿರ್ತಾರೆ. ಅವ್ರೇನು ಕೇಳ್ಬೇಕು, ಅವ್ರೇನು ರೆಕಾರ್ಡ್ ನೋಡಿದ್ದೀವಿ, ಅವ್ರದ್ದು ಎಲ್ಲೋ ವಾಯ್ಸು ಈಗ ಇಲ್ಲ ಅಂತಂದರೆ ಪತ್ರ ಬರ್ತಿದ್ದೀನಿ ಪ್ರೈಮ್ ಮಿನಿಸ್ಟರ್ಗೆ ಅಂತ ಹೇಳಿ ರಿಲೀಸ್ ಮಾಡಿದ್ರೆ ಬಂದಿದ್ದೀನಿ ಅಧ್ಯಕ್ಷ ಪತ್ರ ಬರ್ತಿದ್ದೀನಿ ಇಲ್ಲ ಅಂತ ವಿಜಯೇಂದ್ರ ಅವರು ಸಿಬಿಐ ತನಿಖೆ ಕೊಡಲಿ ಅಂತ ವಿಜಯೇಂದ್ರ ಅವರು ಕೈನೂ ಸಗತಾನೆ ಸಿಬಿಐ ತನಿಖೆ ಕೊಡಲಿ. ಕೇಂದ್ರ ಸರ್ಕಾರ ಸರ್, ಈಗ ನಾಳೆ ಅಧಿವೇಶನ, ನಾಳೆಯಿಂದ ಏನು ಉತ್ತರ ಕನ್ನಡ ಚರ್ಚೆ ಆಗ್ತಾವ? ನಾಳೆಯಿಂದ ಸೋಮವಾರ, ಮಂಗಳವಾರ, ಬುಧವಾರ ಚರ್ಚೆ ಆಗಿದೆ. 2015ರಿಂದ ಸರ್ ಈಗ ಬರೀ ಚರ್ಚೆ ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲಪ್ಪ. ಚರ್ಚೆ ಏನು ಅಂತ ಹೇಳಿದ್ರೆ ಸರ್ಕಾರ ಉತ್ತರ ಕೊಡ್ತಾರೆ. ಚಿಕ್ಕೋಡಿ ಜಿಲ್ಲೆ ಸರ್, ಹೀಗಾಗಿ ಚಿಕ್ಕೋಡಿ ಜಿಲ್ಲೆಯನ್ನು ಮಾಡ್ತೀರಾ ಅಂತ ಹೇಳಿ ನಾವು ಎಲ್ಲ MLA ಬೆಳಗಾವಿನವರೆಲ್ಲ ಕರೆದು ಆಗಲೇ ನಾವೇನು
ಬಟ್ ಎಲ್ಲ ಎಮ್ ಎಲ್ ಎಗಳನ್ನ ಕರೆದು ಒಂದು ಅಭಿಪ್ರಾಯ ಮಾಡಿ ನೀವು ಫಸ್ಟು ಒಂದು ಡಿಬೇಟ್ ಮಾಡಿ ವಾಯ್ಸ್ ಅವ್ರದಾ ಇಲ್ವಾ, ಹೇಳಿಕೆ ಅವ್ರದಾ ಇಲ್ವಾ ಅಂತ ಫಸ್ಟು ನೀವು ಚರ್ಚೆ ಮಾಡಿ, ಆಮೇಲೆ ನಿಮಗೆ ವಿಚಾರ ಮಾಡಬೇಕು. ಹಾಗೂ ಮಾದಿಗ ದಂಡೂರ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಮಾಪಣ್ಣ ಅದನೂರು ಅಣ್ಣವರ ಒಂದು ನಿಧಾನದಿಂದ ನಮ್ಮ ಮಾದಿಗ ಸಮಾಜಕ್ಕೆ ತುಂಬಲಾರದಂಥ ನಷ್ಟವಾಗಿದೆ. ಆ ಒಂದು ದೇವರಲ್ಲಿ ಅವರ ಕುಟುಂಬ ವರ್ಗದವರಿಗೆ ಈ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿ ನೀಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ. ಅದರ ಜೊತೆಗೆ ನಮ್ಮ ಮಾದಿಗ ಸಮಾಜದ ಏನೇ ಅನ್ಯಾಯಗಳಾದಂಥ ಸಂದರ್ಭದಲ್ಲಿ ಅವರು ಹಗಲು ರಾತ್ರಿ ಎನ್ನದೇ ಅವರು ಹೋರಾಟ ಮಾಡುವ ಮುಖಾಂತರ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥದ್ದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಮುಖಾಂತರ ಬೀದಿಗಿಳಿದು ನಮ್ಮ ಸಮಾಜಕ್ಕಾಗಿ ಹಗಲು ರಾತ್ರಿ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರ ಒಂದು ನಿಧಾನದಿಂದ ನಮಗೆ ಬಹಳಷ್ಟು ನಮ್ಮ ಸಮಾಜಕ್ಕೆ ಒಬ್ಬ ಅಮೂಲ್ಯವಾದಂಥ ಮಾಣಿಕ್ಯನನ್ನೇ ಕಳೆದುಕೊಂಡಂತಾಗಿದೆ. ಅದಕ್ಕಾಗಿ ಬರುವಂಥ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಡೆಯುವ ಮುಖಾಂತರ ನಾವುಗಳು ಕೂಡ ಈ ನಮ್ಮ ಸಮಾಜಕ್ಕಾಗಿ ಹಗಲು ರಾತ್ರಿ ಎನ್ನದೇ ನಾವುಗಳು ಕೂಡ ಶ್ರಮಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವರ ಒಂದು ಅಂತಿಮ ದರ್ಶನವನ್ನು ಅವರ ಸ್ವಂತ ಮನೆ ಸರ್ಕಾರ ತೀರ್ಮಾನ ಮಾಡಿದರೆ ಕೊಡ್ತೇವೆ ಅಂತ ಹೇಳಿ ಒಂದು ವರ್ಷ ಆಯಿತು, ಇಲ್ಲಿವರೆಗೂ ಅದು ಜಾರಿ ಆಗಿದೆ. ಅದಕ್ಕಾಗಿ ನಾವು 31,000 ರೂಪಾಯಿ ವೇತನ ಕೊಡಬೇಕು. ಸಿಬ್ಬಂದಿ ಕಡಿತ ಏನು ಮಾಡ್ಯಾರ ಅದು ಕಟ್ ಮಾಡಬೇಕು. ಮಷಿನ್ಗಳು ಕೊಡ್ತೇವೆ, ಮಷಿನ್ ಕೊಡ್ತೇವೆ ಅನ್ನೋದು ಪಟಾಗಿ ಆಯ್ತು. ಅವ್ರು ಹಾಕಿ ಮಷಿನ್ ಎಲ್ಲಿ ಬಂದಿಲ್ಲ, ಯಾವ ಹಾಸ್ಪಿಟಲ್ ಇವತ್ತಿಗೂ ಬಂದಿಲ್ಲ, ಒಂದು ರೊಟ್ಟಿ ಒಂದು ಚಪಾತಿ ಮಾಡಿಲ್ಲ. ಆದ್ರೆ ಮಷಿನ್ ಕೊಡ್ತೇವೆ ಅಂತ ಹೇಳಿ ಸಿಬ್ಬಂದಿ ಕಟ್ ಮಾಡಿದ್ರು. ಕೊಟ್ಟ ಮೇಲೆ ಕಟ್ ಮಾಡ್ಬೇಕಲ್ಲ, ಅದೇನಿಲ್ಲ. ಎಲ್ಲಿ ಮಷಿನ್ ಬರಲಿಲ್ಲ, ಯಾವುದು ಮಾಡಲಿಲ್ಲ, ಅದ್ರ ಸಿಬ್ಬಂದಿ ಕಟ್ ಮಾಡ್ಯಾರ, ಅದು ವಾಪಸ್ ತೊಗೋಬೇಕಂತೇಳಿ ಕನಿಷ್ಠ 8 ತಾಸು ದುಡಿಸ್ಕೋಬೇಕಂತ ಕಾನೂನು ಅದ. ಆ ಕಾನೂನು ಪ್ರಕಾರ ಕೊಡಬೇಕು. ವಾರಕ್ಕೆ ರಜೆ ತಪ್ಪದೇ ಕೊಡಬೇಕು. ಮತ್ತು ಏಜೆನ್ಸಿ ರದ್ದು ಮಾಡಬೇಕು ಅಂತ ಏಜೆನ್ಸಿ ರದ್ದು ಮಾಡಬೇಕು. ಮತ್ತು ಕಾಯಂ ನೌಕರರು ವರ್ಗಾವಣೆ ಮಾಡಬೇಕಾದ್ರೆ ಕಾಯಂ ನೌಕರರಿಗೆ ಸ್ಥಳದಾಗೆ ಮಾಡಿ, ನಮ್ಮ ಹೊರಗುತ್ತಿಗೆ ನೌಕರ ಮಾಡೋ ಸ್ಥಳದಾಗ ಕಾಯಂ ನೌಕರು ವರ್ಗಾವಣೆ ಮಾಡಬಾರ್ದು ಅಂತ ಎಲ್ಲ ಬೇಡಿಕೆಗಳು ಇವತ್ತು. ಮತ್ತು ಕನಿಷ್ಠ 10 ವರ್ಷಕ್ಕಿಂತ ಮೇಲ್ಪಟ್ಟು ಯಾರು ಕೆಲಸ ಮಾಡ್ಯಾರ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ನಮಗೆ ಕಾಯಂ ತಗೊಳ್ಳಿ, ನೇಮಕಾತಿ ಮಾಡಿ ಅಂತೇಳಿ ಎಲ್ಲ ಬೇಡಿಕೆಗಳಿಗೆ ಒತ್ತಾಯಿಸಿ ನಾವು ಬೆಳಗಾವಿ ಅಧಿವೇಶನದ ಇದೇ ದಿನ 18ರಂದು ಸುವರ್ಣಸೌಧದ 1,000 ಜನ ಹೊರಗುತ್ತಿಗೆ ನೌಕರರು ಒಂದು ಹೋರಾಟ ನಡೆಸಬೇಕಂತ ತೀರ್ಮಾನ ಮಾಡಿದೆವು. ಅದಕ್ಕಾಗಿ ಈ ಒಂದು ಹೋರಾಟದಲ್ಲಿ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.